ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ನಮಸ್ತೆ ಕನ್ನಡ ತಂತ್ರಾಂಶ, ನಾನು ಚಲಪತಿ ಮಾತನಾಡ್ತಿದ್ದೇನೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವೊಂದು ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ತೀವಿ. ಸೊ ಅದು ಯಾವ್ದಪ್ಪ ಅಂದ್ರೆ ಆಟೋ ಸೆಲ್ಫಿ ಕ್ಯಾಮರಾ ಅಂತ. ಸೊ ಈ ಅಪ್ಲಿಕೇಶನ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೆಲ್ಲ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ಮತ್ತು ಇನ್ನೊಂದು ವಿನಂತಿ, ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಟ್ಯುಟೋರಿಯಲ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ಈ ಟ್ಯುಟೋರಿಯಲ್ ಆಟೋ ಸೆಲ್ಫಿ ಕ್ಯಾಮ್ರಾ. ಸೊ ಈ ಆ್ಯಪು ಯಾವ್ದು ಕೊಡ್ಕಾಗುತ್ತಪ್ಪ ಅಂದ್ರೆ, ಮೊದಲು ನಮ್ಮ ಹತ್ರ ಒಂದು ಅಪ್ಲಿಕೇಶನ್ ಇತ್ತು. ಯಾವ್ದಪ್ಪ ಅದು ಅಂದ್ರೆ ಬ್ಯಾಕ್ ಕ್ಯಾಮ್ರಾ ಸೆಲ್ಫಿ ಅಂತ. ಸೊ ಅಪ್ಲಿಕೇಶನ್ ಬಗ್ಗೆ ನಮ್ಮ ಚಾನಲ್ ಅಲ್ಲಿ ಮೊದಲೇ ಇತ್ತು, ರೆಕಾರ್ಡ್ ಮಾಡಿದ್ರು. ಸೊ ಅಪ್ಲಿಕೇಶನ್ ಈಗ ಪ್ಲೇ ಸ್ಟೋರ್ ಅಲ್ಲಿ ಸಿಗೋದಿಲ್ಲ. ಸೊ ಅದಕ್ಕೆ ಈ ಆಟೋ ಸೆಲ್ಫಿ ಕ್ಯಾಮರಾ ಬಗ್ಗೆ ರೆಕಾರ್ಡ್ ಮಾಡ್ತಾ ಇದೀವಿ. ಸೊ ಅಪ್ಲಿಕೇಶನ್ ಅಲ್ಲಿ ನಾವೇ ಯಾರ ಸಹಾಯನ ಇಲ್ಲದೆ ನಾವು ಸೆಲ್ಫಿ ತಗೋಬಹುದು ಓನ್ ಆಗಿ. ಸೊ ಇದಕ್ಕೆ ವರ್ಕ್ ಆಗುತ್ತೆ ಈ ಆ್ಯಪ್. ಇದು ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ. ಅದು ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಅಂತ ತೋರಿಸ್ತೀನಿ. ಮತ್ತು ಈ ವಿಡಿಯೋನ ಪೂರ್ತಿ ಕೇಳಿದ್ರೆ ಮಾತ್ರ ಪೂರ್ತಿ ಅರ್ಥ ಆಗುತ್ತೆ, ಅರ್ಧ ಮಾಹಿತಿ ಕೇಳಿದ್ರೆ ಅರ್ಧ ಮಾತ್ರ ಗೊತ್ತಾಗುತ್ತೆ. ಸೊ ಇವತ್ತಿನ ಈ ಟ್ಯುಟೋರಿಯಲ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಇದೇ ಫಸ್ಟ್ ಟೈಮು ನಾನು ರೆಕಾರ್ಡ್ ಮಾಡ್ತಾ ಇರೋದು. ಸೊ ಇದರಲ್ಲಿ ಏನಾದರೂ ತಪ್ಪು ಇದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದ್ರೆ ನನ್ನ ವಾಯ್ಸಲ್ಲಿ ಸ್ವಲ್ಪ ಫೀಸಿಕ್ ಪ್ರಾಬ್ಲಮ್ ಇದೆ, ಮಾತಾಡೋಕ್ಕಾಗಲ್ಲ. ಸೊ ನಾನು ಮಾತಾಡೋದು ಸ್ವಲ್ಪ ಅರ್ಥ ಆಗದೆ ಇರ್ಬೋದು. ಸೊ ದಯವಿಟ್ಟು ಕ್ಷಮೆ ಇರಲಿ. ಕ್ಲೀನಾಗಿ ಕೇಳಿಸ್ಕೊಂಡು ಮಾತ್ರ ಅರ್ಥ ಆಗುತ್ತೆ. ಓಕೆ, ಇವತ್ತಿನ ಟ್ಯುಟೋರಿಯಲ್ ಸ್ಟಾರ್ಟ್ ಮಾಡೋಣ. ಮೊದಲು ನಾವು ಪ್ಲೇ ಸ್ಟೋರ್ಗೆ ಹೋಗ್ಬೇಕು. ನೋಡಿ, ಇಲ್ಲಿ ವಾಯ್ಸ್ ಸರ್ಚ್ ಇದೆ. ಅಲ್ಲಿ ಹೋಗ್ಬಿಟ್ಟು ಆಟೋ ಸೆಲ್ಫಿ ಕ್ಯಾಮರಾ ಅಂತ ಹೇಳ್ಬೇಕು. Search Google Play, edit box, search apps and games, show in English, India, QWERTY, keyboard. ನಾನು ಫಸ್ಟೇ ಹುಡುಕಿ ಇಟ್ಟಿದ್ದೆ, ಅದರಿಂದ ನಾನು ವಾಯ್ಸ್ ಸರ್ಚ್ ಅಲ್ಲಿ ಹೇಳಕ್ ಹೋಗಲ್ಲ. Search for auto selfie camera, camera app, ನೋಡಿ ಇದೆ, installed. ನೀವು ಇನ್ಸ್ಟಾಲ್ ಮಾಡ್ಬೇಕಾಗಿರೋದು ಅಪ್ಲಿಕೇಶನ್. ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. Auto selfie camera app, photography, installed. ಇದು ಓಕೆ ಮಾಡಬೇಕು. ಇದು ಕೇವಲ 8 MB ಇರುತ್ತೆ. ಆಮೇಲೆ ಇನ್ನೊಂದು ವಿಷಯ, ಈ ಅಪ್ಲಿಕೇಶನ್ ಎಲ್ಲ ಫೋನಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ನನ್ನ ಬಂದು ಓಪೋ A17 100 ವರ್ಷನ್ 12 ಇದೆ. ಸೊ ಇದು ನೋಡ್ಕೊಂಡು ಯೂಸ್ ಮಾಡಬೇಕು. ಇಲ್ಲಿ ನಾನು ಫಸ್ಟೇ ಇನ್ಸ್ಟಾಲ್ ಮಾಡ್ಕೊಂಡಿರೋದ್ರಿಂದ ನಾನು ಓಪನ್ ಕೊಡ್ತೀನಿ. Permission request. Allow AI selfie camera to take pictures and record video. ಓಪನ್ ಮಾಡಿದ ತಕ್ಷಣ ನಾವು ಅಲೋ ಕೊಡಬೇಕು. While using the app, button. ಕೊಟ್ಟು AI selfie camera, complete action. ಇಲ್ಲಿ ನಮ್ಮ ವಾಯ್ಸು ಕೇಳುತ್ತೆ. ಯಾವ ಆ್ಯಪಲ್ಲಿ ಇನ್ಸ್ಟ್ರಕ್ಷನ್ಸು ಕೊಡಬೇಕು ಅಂತ ಕೇಳುತ್ತೆ. ಇಲ್ಲಿ ಹಲವಾರು ಡೀಟೇಲ್ಸ್ ತೋರಿಸುತ್ತೆ. ನೋಡಿ, speech recognition and synthesis from Google 1 of 4. ETI Eloquence ETS 2 SBING 3 of 4. Speech recognition and synthesis from Google 1 of 4. ನಿಮಗೆ ಯಾವ್ದು ಬೇಕೋ ಆ ಡೀಟೇಲ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಇಲ್ಲಿ ಗೂಗಲ್ ಸೆಲೆಕ್ಟ್ ಮಾಡ್ತೀನಿ. Speech recognition and synthesis from Google 1 of 4. ಇದು ಓಕೆ ಮಾಡ್ತೀನಿ. Point the back camera towards AI your selfie face. camera. Front and back camera switch. ನೋಡಿ, ಇದು ಓಕೆ ಮಾಡಿದ ತಕ್ಷಣ I don't see any face. ನಮಗೆ ಫೋಟೋ ಸೆಲ್ಫಿ ತಗೊಳಕ್ಕೆ I don't see any face. ನೋಡಿ, ತೋರಿಸ್ತೀನಿ. Smile. Left. Up. Perfect. AI selfie camera. ನೋಡಿ, ಇಲ್ಲಿ ಕ್ಯಾಮರಾ ಸೌಂಡು ಬಂದಿಲ್ಲ. ಯಾಕಪ್ಪ ಅಂದರೆ ಆಲ್ರೆಡಿ ನಾವು ರೆಕಾರ್ಡ್ ಮಾಡ್ತಾ ಇರೋದ್ರಿಂದ ಕ್ಯಾಮರಾ ಸೌಂಡ್ ಕೇಳಿಸಲ್ಲ. ಆಮೇಲೆ ಇನ್ನೊಂದು ವಿಷಯ, ಇಲ್ಲಿ 3 ಸೆಲ್ಫಿ ತಗೊಳುತ್ತೆ. ಸೆಲ್ಫಿ ತಗೊಂಡು ಅಲ್ಲಿ ನಾವು ಬೇಕು ಅಂದರೆ ಕ್ಯಾನ್ಸಲ್ ಮಾಡ್ಕೋಬೋದು, ಇಲ್ಲಾಂದರೆ ಫೋಟೋ ಗ್ಯಾಲರಿ ಅಂತಿರುತ್ತೆ, ಅಲ್ಲಿ ಕೂಡ ಹೋಗಿ ಫೋಟೋನ ನೋಡ್ಕೋಬೋದು. ಆಮೇಲೆ ಇದರಲ್ಲಿ ಸೆಟ್ಟಿಂಗ್ಸ್ ಇದೆ. ಅದೇ ಸೆಟ್ಟಿಂಗ್ಸ್ ಬಗ್ಗೆ ನಾನು ತಿಳಿಸ್ಕೊಡೋದಿಲ್ಲ. ಯಾಕಪ್ಪ ಅಂದರೆ ಈ ಸೆಟ್ಟಿಂಗ್ಸಲ್ಲಿ ಇಂಪಾರ್ಟೆಂಟ್ ಸೆಟ್ಟಿಂಗ್ಸು ಏನೂ ಇಲ್ಲ, ಬರೀ ಕ್ಯಾಮ್ರಾ ಸೆಟ್ಟಿಂಗ್ಸು ಇಷ್ಟೇ ಇರೋದು ಸ್ನೇಹಿತರೆ. ಸೊ ಈ ಅಪ್ಲಿಕೇಶನು ಇಷ್ಟೇ, ನೋಡಿ ಯೂಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಟ್ಯುಟೋರಿಯಲ್ ಮುಗಿಸ್ತಾ ಇದ್ದೀನಿ. ಇದು ಪ್ಲೇ ಸ್ಟೋರಲ್ಲಿ ಸಿಗುತ್ತೆ. ನಿಮಗೆ ಈ ಆ್ಯಪು ಸಿಕ್ಕಲಿಲ್ಲ ಅಂದರೆ ನಾವು ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀವಿ. ಸೊ ಇನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಟ್ಯುಟೋರಿಯಲ್ ಮುಗಿಸ್ತೀನಿ. ಮುಂದಿನ ಟ್ಯುಟೋರಿಯಲ್ಗೆ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ ಕೆಟಿ ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ.
ಕೆಟಿ ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.